ಓಪಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜೊತೆ ಸಭೆಗಳಾಗಿದೆ, ಮೀಟಿಂಗ್ಗಳಾಗಿದೆ. ಮ್ಯಾನಿಫೆಸ್ಟೋದ ಹೇಳ್ದಂಗೆ ವರದಿಯನ್ನು ಕೊಡುವಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೇವೆ. ಅದು ವರದಿ ಕೊಟ್ಟಾದ್ಮೇಲೆ ಸರ್ಕಾರದ ಒತ್ತಡವನ್ನು ಹಾಕಿ ಓಪಿಎಸ್ ಮಾಡೋ ಕೆಲಸ ಮಾಡ್ತೇವೆ. ಸುಮಾರು 2,93,000 ಜನ NPS ನೌಕರಿದ್ದಾರೆ. ಇದು ಅತ್ಯಂತ ಜ್ವಲಂತ ಸಮಸ್ಯೆ. ಇದು ಸಂಘಟನೆ ಕೂಡ ಬಹಳ ಗಟ್ಟಿಯಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. OPS ಆಗಲೇಬೇಕು. ಆ ವಿಚಾರದಲ್ಲಿ ಇಡೀ ರಾಜ್ಯದಾದ್ಯಂತ ಕೂಗು ಕೂಡ ಸೀರಿಯಸ್ ಆಗಿದೆ. ಸರ್ಕಾರ ಕೂಡ ಆ ವಿಚಾರದಲ್ಲಿ ವಿಳಂಬ ಮಾಡದೆ ಏನು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ರಿಪೋರ್ಟ್ ಅಧ್ಯಯನ ಮಾಡಿ ರೆಡಿ ಆಗಿದೆ. ರಿಪೋರ್ಟ್ ಅನ್ನು ತರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋ ಕೆಲಸ ಬಾಕಿ ಇದೆ. ಆ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಸರ್, ಏನಾದ್ರೂ ಗಡುವು ಕೊಟ್ಟಿದ್ರ? ವಿಳಂಬವಾದ ಅನಿವಾರ್ಯ ಹೋರಾಟ ಇದೆ ನಮ್ಮ ಮುಂದೆ. ನಾವೇನು ಅದಕ್ಕೇನೋ ಹಿಂದೆ ಮುಂದೆ ಜಗ್ಗೋರಲ್ಲ. ಬಟ್ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ಸ್ಮೂತಾಗಿ ಹೋಗ್ತಾ ಇದೀವಿ. ಅನಿವಾರ್ಯ ಅವರಿಗೆ ಏನು ಅವಧಿ ಅಂತ ಏನಿಲ್ಲ. ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ರಿಪೋರ್ಟ್ ತಗೊಳ್ಳೋದು. ನೋಡೋಣ, ನಡೀತಾ ಇದೆ. ಬಜೆಟ್ ಬೇರೆ ಇದೆ. ಬಜೆಟ್ ಮೇಲೂ ಕೂಡ ಪ್ರೆಷರ್ಸ್ ಇದೆ. ನೋಡೋಣ. ಓಪಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜೊತೆ ಸಭೆಗಳಾಗಿದೆ, ಮೀಟಿಂಗ್ಗಳಾಗಿದೆ. ಮ್ಯಾನಿಫೆಸ್ಟೋದ ಹೇಳ್ದಂಗೆ ವರದಿಯನ್ನು ಕೊಡುವಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೇವೆ. ಅದು ವರದಿ ಕೊಟ್ಟಾದ್ಮೇಲೆ ಸರ್ಕಾರದ ಒತ್ತಡವನ್ನು ಹಾಕಿ ಓಪಿಎಸ್ ಮಾಡೋ ಕೆಲಸ ಮಾಡ್ತೇವೆ. ಸುಮಾರು 2,93,000 ಜನ NPS ನೌಕರಿದ್ದಾರೆ. ಇದು ಅತ್ಯಂತ ಜ್ವಲಂತ ಸಮಸ್ಯೆ. ಇದು ಸಂಘಟನೆ ಕೂಡ ಬಹಳ ಗಟ್ಟಿಯಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. OPS ಆಗಲೇಬೇಕು. ಆ ವಿಚಾರದಲ್ಲಿ ಇಡೀ ರಾಜ್ಯದಾದ್ಯಂತ ಕೂಗು ಕೂಡ ಸೀರಿಯಸ್ ಆಗಿದೆ. ಸರ್ಕಾರ ಕೂಡ ಆ ವಿಚಾರದಲ್ಲಿ ವಿಳಂಬ ಮಾಡದೆ ಏನು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ರಿಪೋರ್ಟ್ ಅಧ್ಯಯನ ಮಾಡಿ ರೆಡಿ ಆಗಿದೆ. ರಿಪೋರ್ಟ್ ಅನ್ನು ತರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋ ಕೆಲಸ ಬಾಕಿ ಇದೆ. ಆ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಸರ್, ಏನಾದ್ರೂ ಗಡುವು ಕೊಟ್ಟಿದ್ರ? ವಿಳಂಬವಾದ ಅನಿವಾರ್ಯ ಹೋರಾಟ ಇದೆ ನಮ್ಮ ಮುಂದೆ. ನಾವೇನು ಅದಕ್ಕೇನೋ ಹಿಂದೆ ಮುಂದೆ ಜಗ್ಗೋರಲ್ಲ. ಬಟ್ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ಸ್ಮೂತಾಗಿ ಹೋಗ್ತಾ ಇದೀವಿ. ಅನಿವಾರ್ಯ ಅವರಿಗೆ ಏನು ಅವಧಿ ಅಂತ ಏನಿಲ್ಲ. ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ರಿಪೋರ್ಟ್ ತಗೊಳ್ಳೋದು. ನೋಡೋಣ, ನಡೀತಾ ಇದೆ. ಬಜೆಟ್ ಬೇರೆ ಇದೆ. ಬಜೆಟ್ ಮೇಲೂ ಕೂಡ ಪ್ರೆಷರ್ಸ್ ಇದೆ. ನೋಡೋಣ. ಓಪಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜೊತೆ ಸಭೆಗಳಾಗಿದೆ, ಮೀಟಿಂಗ್ಗಳಾಗಿದೆ. ಮ್ಯಾನಿಫೆಸ್ಟೋದ ಹೇಳ್ದಂಗೆ ವರದಿಯನ್ನು ಕೊಡುವಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೇವೆ. ಅದು ವರದಿ ಕೊಟ್ಟಾದ್ಮೇಲೆ ಸರ್ಕಾರದ ಒತ್ತಡವನ್ನು ಹಾಕಿ ಓಪಿಎಸ್ ಮಾಡೋ ಕೆಲಸ ಮಾಡ್ತೇವೆ. ಸುಮಾರು 2,93,000 ಜನ NPS ನೌಕರಿದ್ದಾರೆ. ಇದು ಅತ್ಯಂತ ಜ್ವಲಂತ ಸಮಸ್ಯೆ. ಇದು ಸಂಘಟನೆ ಕೂಡ ಬಹಳ ಗಟ್ಟಿಯಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. OPS ಆಗಲೇಬೇಕು. ಆ ವಿಚಾರದಲ್ಲಿ ಇಡೀ ರಾಜ್ಯದಾದ್ಯಂತ ಕೂಗು ಕೂಡ ಸೀರಿಯಸ್ ಆಗಿದೆ. ಸರ್ಕಾರ ಕೂಡ ಆ ವಿಚಾರದಲ್ಲಿ ವಿಳಂಬ ಮಾಡದೆ ಏನು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ರಿಪೋರ್ಟ್ ಅಧ್ಯಯನ ಮಾಡಿ ರೆಡಿ ಆಗಿದೆ. ರಿಪೋರ್ಟ್ ಅನ್ನು ತರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋ ಕೆಲಸ ಬಾಕಿ ಇದೆ. ಆ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಸರ್, ಏನಾದ್ರೂ ಗಡುವು ಕೊಟ್ಟಿದ್ರ? ವಿಳಂಬವಾದ ಅನಿವಾರ್ಯ ಹೋರಾಟ ಇದೆ ನಮ್ಮ ಮುಂದೆ. ನಾವೇನು ಅದಕ್ಕೇನೋ ಹಿಂದೆ ಮುಂದೆ ಜಗ್ಗೋರಲ್ಲ. ಬಟ್ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ಸ್ಮೂತಾಗಿ ಹೋಗ್ತಾ ಇದೀವಿ. ಅನಿವಾರ್ಯ ಅವರಿಗೆ ಏನು ಅವಧಿ ಅಂತ ಏನಿಲ್ಲ. ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ರಿಪೋರ್ಟ್ ತಗೊಳ್ಳೋದು. ನೋಡೋಣ, ನಡೀತಾ ಇದೆ. ಬಜೆಟ್ ಬೇರೆ ಇದೆ. ಬಜೆಟ್ ಮೇಲೂ ಕೂಡ ಪ್ರೆಷರ್ಸ್ ಇದೆ. ನೋಡೋಣ. ಓಪಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜೊತೆ ಸಭೆಗಳಾಗಿದೆ, ಮೀಟಿಂಗ್ಗಳಾಗಿದೆ. ಮ್ಯಾನಿಫೆಸ್ಟೋದ ಹೇಳ್ದಂಗೆ ವರದಿಯನ್ನು ಕೊಡುವಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೇವೆ. ಅದು ವರದಿ ಕೊಟ್ಟಾದ್ಮೇಲೆ ಸರ್ಕಾರದ ಒತ್ತಡವನ್ನು ಹಾಕಿ ಓಪಿಎಸ್ ಮಾಡೋ ಕೆಲಸ ಮಾಡ್ತೇವೆ. ಸುಮಾರು 2,93,000 ಜನ NPS ನೌಕರಿದ್ದಾರೆ. ಇದು ಅತ್ಯಂತ ಜ್ವಲಂತ ಸಮಸ್ಯೆ. ಇದು ಸಂಘಟನೆ ಕೂಡ ಬಹಳ ಗಟ್ಟಿಯಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. OPS ಆಗಲೇಬೇಕು. ಆ ವಿಚಾರದಲ್ಲಿ ಇಡೀ ರಾಜ್ಯದಾದ್ಯಂತ ಕೂಗು ಕೂಡ ಸೀರಿಯಸ್ ಆಗಿದೆ. ಸರ್ಕಾರ ಕೂಡ ಆ ವಿಚಾರದಲ್ಲಿ ವಿಳಂಬ ಮಾಡದೆ ಏನು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ರಿಪೋರ್ಟ್ ಅಧ್ಯಯನ ಮಾಡಿ ರೆಡಿ ಆಗಿದೆ. ರಿಪೋರ್ಟ್ ಅನ್ನು ತರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋ ಕೆಲಸ ಬಾಕಿ ಇದೆ. ಆ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಸರ್, ಏನಾದ್ರೂ